ನಮಸ್ಕಾರ ಸ್ನೇಹಿತರೆ ಯೂಟ್ಯೂಬ್ನಲ್ಲಿ ಒಬ್ಬ ಕ್ರಿಯೇಟರ್ ಒಂದು ಚಾನಲ್ ಓಪನ್ ಮಾಡಿ ಚಾನಲ್ ಮಾನಿಟೈಸ್ ಮಾಡಿಕೊಂಡು ನಾನು ಯೂಟ್ಯೂಬ್ನಿಂದ ಹಣ ಮಾಡ್ತೀನಿ ಸಂಪಾದಿಸ್ತೀನಿ ಅನ್ನೋ ಕನಸಿಟ್ಕೊಂಡು ಒಂದು ಚಾನಲ್ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಚಾನಲ್ ಸ್ಟಾರ್ಟ್ ಮಾಡಿ 6 ರಿಂದ 8 ತಿಂಗಳು ವಿಡಿಯೋ ಹಾಕ್ತಾರೆ. ಹಾಕಿದ ವಿಡಿಯೋ ಮೇಲೆ ಒಳ್ಳೆ ವ್ಯೂಸ್ ಬರುತ್ತೆ, ಸಬ್ಸ್ಕ್ರೈಬರ್ಸ್ ಕೂಡ ಆಗ್ತಾರೆ ಚಾನಲ್ ಮೇಲೆ. ಹೀಗೆ ಮಾಡಿ ಯೂಟ್ಯೂಬ್ ಏನು ಕ್ರೈಟೀರಿಯಾ ಕೊಟ್ಟಿದೆ ಆ ಕ್ರೈಟೀರಿಯಾನ ಕಂಪ್ಲೀಟ್ ಮಾಡ್ತಾರೆ. ಸ್ನೇಹಿತರೆ, ನಿಮಗೆ ಗೊತ್ತಿರಬಹುದು ಯೂಟ್ಯೂಬ್ ಕ್ರೈಟೀರಿಯಾ ಅಂದರೆ ಏನು ಅನ್ನೋದು. ಆದರೂ ಹೇಳ್ತೀನಿ ಸ್ನೇಹಿತರೆ, ಕ್ರೈಟೀರಿಯಾ ಅಂದರೆ 1000 ಸಬ್ಸ್ಕ್ರೈಬರ್ಸ್ 4000 ಗಂಟೆಯ ವಾಚ್ ಟೈಮ್ ಪೂರ್ಣಗೊಳಿಸೋದು ಅನ್ನೋದೇ ಯೂಟ್ಯೂಬ್ ಕ್ರೈಟೀರಿಯಾ ಇದೆ. ಸ್ನೇಹಿತರೆ, ಹಾಗೆ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕಾದ್ರೆ ಕೆಲವು ಮಾನದಂಡಗಳು, ಕೆಲವು ನಿಯಮಗಳು ಕೂಡ ಇವೆ. ಇದೆಲ್ಲ ಸರಿಯಾಗಿ ಪಾಲಿಸಿದರೆ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಅಂದರೆ ಮಾನಿಟೈಸೇಷನ್ಗೆ ನೀವು ಅಪ್ಲೈ ಮಾಡ್ಬೋದು. ಸ್ನೇಹಿತರೆ, ಇಷ್ಟೆಲ್ಲ ಕಷ್ಟಪಟ್ಟು ಯೂಟ್ಯೂಬ್ ಕ್ರೈಟೀರಿಯಾ ಕಂಪ್ಲೀಟ್ ಮಾಡಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ ಮೇಲೆ ಅವರ ಯೂಟ್ಯೂಬ್ ಚಾನಲ್ ಮೇಲೆ ಒಂದು ಪ್ರಾಬ್ಲಮ್ ಬಂದು ಬಿಡುತ್ತೆ. ಅದೇನೆಂದರೆ ರೀಯೂಸ್ ಕಂಟೆಂಟ್ ಪ್ರಾಬ್ಲಮ್. ಸ್ನೇಹಿತರೆ, ಈ ಪ್ರಾಬ್ಲಮ್ ಹೊಸ ಚಾನಲ್ ಮಾಡಿ ಕೆಲಸ ಮಾಡೋ 50 ರಿಂದ 60% ಜನರಿಗೆ ಅವ್ರ ಚಾನಲ್ ಮೇಲೆ ಬರ್ತಿದೆ. ಸ್ನೇಹಿತರೆ, ಈ ರೀಯೂಸ್ ಕಂಟೆಂಟ್ ಪ್ರಾಬ್ಲಮ್ ನಿಮ್ಮ ಚಾನಲ್ ಮೇಲೆ ಬಂದರೆ ಚಾನಲ್ ಮಾನಿಟೈಸ್ ಮಾಡಲ್ಲ, ಚಾನಲ್ ಮಾನಿಟೈಸ್ ಆಗಲ್ಲ. ನೆನ್ಪಿಡಿ, ಈ ರೀಯೂಸ್ ಕಂಟೆಂಟ್ ಪ್ರಾಬ್ಲಮ್ ಬರಲು ಏನು ಕಾರಣ, ಯಾಕೆ ಇದು ಬರುತ್ತೆ, ಇದಕ್ಕೆ ಸೊಲ್ಯೂಷನ್ ಏನು? ಈ ರೀಯೂಸ್ ಕಂಟೆಂಟ್ ಪ್ರಾಬ್ಲಮ್ ಬಂದರೆ ಇದನ್ನು ತೆಗೆಯೋದು ಹೇಗೆ ಅಂದರೆ, ರೀಯೂಸ್ ಕಂಟೆಂಟ್ ಪ್ರಾಬ್ಲಮ್ ಬಂದ ಮೇಲೆ ಅಲ್ಲಿ ಅಪೀಲ್ ಮಾಡೋ ಅವಕಾಶ ಇರುತ್ತೆ. ಆ ಅಪೀಲ್ ವಿಡಿಯೋ ಮಾಡೋದು ಹೇಗೆ, ಇದೆಲ್ಲವನ್ನು ಈ ವಿಡಿಯೋದಲ್ಲಿ ಮುಂದೆ ನಾವು ನೋಡೋಣ. ವಿಡಿಯೋ ತುಂಬ ಇಂಪಾರ್ಟೆಂಟ್ ಮತ್ತು ಇನ್ಫಾರ್ಮೇಟಿವ್ ಆಗಿದೆ, ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ವಿಡಿಯೋ ಮಾತ್ರ ಪೂರ್ತಿ ನೋಡಿ ಸ್ನೇಹಿತರೆ. ಹಾಗೆ ವಿಡಿಯೋ ಲೈಕ್ ಮಾಡಿ, ಜೊತೆಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಒತ್ತಿ ಆಲ್ ಸೆಲೆಕ್ಟ್ ಮಾಡಿ. ಯಾಕಂದರೆ ಇಂಥದ್ದು ಯೂಸ್ಫುಲ್ ಕಂಟೆಂಟ್ ನಿಮಗೆ ನೋಡಲು ಮುಂದೆಯೂ ನಮ್ಮ ಈ ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ಮೇಲೆ ಸಿಗಲಿದೆ ಸ್ನೇಹಿತರೆ. ಸೊ ಬನ್ನಿ, ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಮುಂದುವರಿಸೋಣ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಿಮ್ಮ ಚಾನಲ್ ಮೇಲೆ ಬಂದಿರೋ ರೀಯೂಸ್ ಕಂಟೆಂಟ್ಗೆ ಅಪೀಲ್ ಮಾಡೋದು ಹೇಗೆ ಅದು ಮೊದಲು ನಾವು ನೋಡೋಣ. ಆಮೇಲೆ ಈ ರೀಯೂಸ್ ಕಂಟೆಂಟ್ ಪ್ರಾಬ್ಲಮ್ ಯಾಕೆ ಬರುತ್ತೆ, ಇದಕ್ಕೆ ಸೊಲ್ಯೂಷನ್ ಏನು, ಇದರಿಂದ ನಮ್ಮ ಚಾನಲ್ ಸೇಫ್ ಇಟ್ಕೊಳ್ಳೋದು ಹೇಗೆ ನೋಡೋಣ. ಮೊಟ್ಟ ಮೊದಲು ಈ ಬಂದಿರೋ ರೀಯೂಸ್ ಕಂಟೆಂಟ್ ಪ್ರಾಬ್ಲಮ್ಗೆ ಅಪೀಲ್ ಮಾಡೋದು ಹೇಗೆ ನೋಡೋಣ. ನೋಡಿ ಸ್ನೇಹಿತರೆ, ರೀಯೂಸ್ ಕಂಟೆಂಟ್ ಬಂದ ಮೇಲೆ ಅಲ್ಲಿ ಅಪೀಲ್ ಮಾಡೋ ಅವಕಾಶ ಇರುತ್ತೆ ಒಂದು. ಇನ್ನೊಂದು ರೀಅಪ್ಲೈ ಅಂತ ಇರುತ್ತೆ. ಈ ರೀತಿ 2 ಆಯ್ಕೆ ನಿಮಗೆ ಇರುತ್ತೆ. ಅಪೀಲ್ ಮಾಡಲಿಕ್ಕೆ 14 ದಿನ ಟೈಮ್ ಇರುತ್ತೆ, ರೀಅಪ್ಲೈ ಮಾಡಲಿಕ್ಕೆ 30 ದಿನ ಟೈಮ್ ಇರುತ್ತೆ. ಆ ಅಪೀಲ್ ಮಾಡಲಿಕ್ಕೆ ಅಂತ ನೀವು ಯೋಚನೆ ಮಾಡಿದರೆ ಇಲ್ಲಿ ಗಮನದಲ್ಲಿಡೋದು ಏನೆಂದರೆ, ನಿಮ್ಮ ಚಾನಲ್ ಮೇಲೆ ಹಾಕಿರೋ ಕಂಟೆಂಟ್ ಅಂದರೆ ವಿಡಿಯೋ ನಿಮ್ಮ ಸ್ವಂತದ್ದು, ಅದರಲ್ಲಿ ಯಾವುದೇ ರೀತಿಯಿಂದ ಬೇರೆಯವರ ಕಂಟೆಂಟ್ ಬಳಸದೆ ವಿಡಿಯೋ ಮಾಡಿ ಹಾಕಿದರೆ, ಅಂದರೆ ಮ್ಯೂಸಿಕ್, ಸಾಂಗ್ಸ್, ವಿಡಿಯೋ ಕ್ಲಿಪ್, ಥಂಬ್ನೇಲ್ಗೆ ಫೋಟೋ ಏನೂ ಯೂಸ್ ಮಾಡಿಲ್ಲ ಅಂದರೆ, ಆದರೂ ಯೂಸ್ ಕಂಟೆಂಟ್ ಬಂದಿದೆ ಅಂದರೆ ಆಗ ನೀವು ಅಪೀಲ್ ಮಾಡಬಹುದು. ಅಪೀಲ್ ಮಾಡೋ ಮುನ್ನ ನೀವು ಯಾವುದೇ ರೀತಿಯಿಂದ ಅದರಲ್ಲಿ ಎಡಿಟ್ ಮಾಡಬಾರ್ದು. ಹೌದಾ, ನೀವು ಮಾನಿಟೈಸ್ಗೆ ಅಪ್ಲೈ ಮಾಡಿದಾಗ ರಿಜೆಕ್ಟ್ ಆಗಿ ಹೇಗೆ ಬಂದಿರುತ್ತೋ ಅದನ್ನೇ ಹಾಗೆ ಇಟ್ಟು ಅಪೀಲ್ ಹಾಕಬೇಕು. ಒಂದು ಅಕ್ಷರ ಕೂಡ ನೀವು ಎಡಿಟ್ ಮಾಡದೆ ಅಪೀಲ್ ಹಾಕಬೇಕು, ಇದು ಕಡ್ಡಾಯ. ನೀವು ಯಾವುದೇ ರೀತಿಯಿಂದ ತಪ್ಪು ಮಾಡಿಲ್ಲ, ಆದರೂ ಮಾನಿಟೈಸೇಷನ್ ರಿಜೆಕ್ಟ್ ಆಗಿದೆ ಅಂದರೆ ಅಪೀಲ್ ಹಾಕಬೇಕು, ನೆನ್ಪಿಡಿ. ಇನ್ನು ರೀಅಪ್ಲೈ ಮಾಡಬೇಕಾದ್ರೆ ನಿಮಗೆ ಕೊಟ್ಟಿರೋ 30 ದಿನದಲ್ಲಿ ನೀವು ಬಳಸಿದ ಕಂಟೆಂಟ್ ಅಂದರೆ ಮ್ಯೂಸಿಕ್, ಸಾಂಗ್ಸ್, ವಿಡಿಯೋ ಕ್ಲಿಪ್, ಥಂಬ್ನೇಲ್ಗೆ ಫೋಟೋ, ಬೇರೆಯವ್ರ ಕಂಟೆಂಟ್ ಏನು ನೀವು ಯೂಸ್ ಮಾಡಿದ್ದೀರಾ ಅದನ್ನೆಲ್ಲ ಡಿಲೀಟ್ ಮಾಡಿ ನಿಮ್ಮದೇ ಸ್ವಂತ ಕಂಟೆಂಟ್ ಹಾಕಿ. ನಿಮ್ಮ ಚಾನಲ್ ಮೇಲೆ ಹಾಕಿದ ವಿಡಿಯೋ ಡಿಲೀಟ್ ಆದಮೇಲೆ ಹೋಗಿರೋ ವಾಚ್ ಟೈಮ್ ಮತ್ತೊಮ್ಮೆ ಪೂರ್ಣಗೊಳಿಸಿ ನೀವು ರೀಅಪ್ಲೈ ಮಾಡಬಹುದು. ಸೊ ಇದು ಯೂಟ್ಯೂಬ್ ನಿಯಮಗಳು ಸ್ನೇಹಿತರೆ. ಇನ್ನು ಅಪೀಲ್ ಮಾಡಬೇಕಾದ್ರೆ ಒಂದು ವಿಡಿಯೋ ಮಾಡಬೇಕು. ಅದು ಮಾಡೋದು ಹೇಗೆ ಬನ್ನಿ ನೋಡೋಣ. ನೋಡಿ, ಅಪೀಲ್ ಮಾಡೋದು ವಿಡಿಯೋ ಇಂಗ್ಲೀಷ್ ಭಾಷೆಯಲ್ಲಿ ಇರಬೇಕು, ಒಂದು ಇಲ್ಲ ಹಿಂದಿ ಭಾಷೆಯಲ್ಲಿ ಇರಬೇಕು. ಈ 2 ಭಾಷೆಯಲ್ಲಿ ನೀವು ವಿಡಿಯೋ ಮಾಡಬಹುದು. ನೀವು ಬರೀ ನಿಮ್ಮ ಧ್ವನಿಯಲ್ಲಿ ಇಲ್ಲ ನೀವು ಕಾಣ್ತಿರೋ ಹಾಗೆ ವಿಡಿಯೋ ಮಾಡಿ ಹಾಕ್ಬೋದು. ಇನ್ನು ಈ ಅಪೀಲ್ ವಿಡಿಯೋ ಮಾಡಬೇಕಾದ್ರೆ ಏನು ಹೇಳಬೇಕು, ಹಾಗೆ ಆ ವಿಡಿಯೋದಲ್ಲಿ ನಾವು ಏನು ತೋರಿಸಬೇಕು ಹೇಳ್ತೀನಿ ಬನ್ನಿ. ನಿಮಗೆ ಅರ್ಥ ಆಗ್ತಿಲ್ಲ ಅಂದರೆ ಇಲ್ಲಿ ಮೇಲೆ ಒಂದು ಐ ಬಟನ್ನಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿದ್ದೇನೆ, ಇದನ್ನು ನೋಡಿ ಅರ್ಥ ಆಗುತ್ತೆ. ಅದರಲ್ಲಿ ಯಾವ ರೀತಿ ಹೇಳಿ ವಿಡಿಯೋ ಮಾಡಲಾಗಿದೆ ಅನ್ನೋದು ಗೊತ್ತಾಗುತ್ತೆ ಸ್ನೇಹಿತರೆ. ನೋಡಿ, ಅಪೀಲ್ ವಿಡಿಯೋದಲ್ಲಿ ಏನು ಹೇಳಬೇಕು ಅಂದರೆ, ಇಲ್ಲಿ ನಾನು ಒಂದು ಸ್ಕ್ರಿಪ್ಟ್ ಕೊಡ್ತೀನಿ. ಆ ಸ್ಕ್ರಿಪ್ಟ್ ನೀವು ನೋಡಿ ಓದುತ್ತಾ ವಿಡಿಯೋ ಮಾಡಿದರೆ ಸಾಕು, ಇಲ್ಲ ಸ್ಕ್ರಿಪ್ಟ್ ಓದುವ ಆಡಿಯೋ ರೆಕಾರ್ಡ್ ಮಾಡಿದರೂ ನಡೆಯುತ್ತೆ. ಆ ಸ್ಕ್ರಿಪ್ಟ್ ಪ್ರಕಾರ ನೀವು ಆ ವಿಡಿಯೋದಲ್ಲಿ ಮೊದಲು ನಿಮ್ಮ ಚಾನಲ್ ಓಪನ್ ಮಾಡಿ ಅದರಲ್ಲಿ ತೋರಿಸ್ಬೇಕು. ಅದಾದ ಮೇಲೆ ನಿಮ್ಮ ಚಾನಲ್ URL ಅಂದರೆ ಚಾನಲ್ ಲಿಂಕ್ ತೋರಿಸ್ಬೇಕು. ಅದು ಎಲ್ಲಿ ಇರುತ್ತೆ ಅಂದರೆ, ಸೊ ಮೊದಲು ಏನು ಮಾಡಬೇಕು ಸ್ನೇಹಿತರೆ, ನೀವು ನಿಮ್ಮ YT ಸ್ಟುಡಿಯೋ ಬ್ರೌಸರ್ನಲ್ಲಿ ಓಪನ್ ಮಾಡಬೇಕು. ಬ್ರೌಸರ್ನಲ್ಲಿ ಓಪನ್ ಮಾಡಿ ಡ್ಯಾಶ್ಬೋರ್ಡ್ ಓಪನ್ ಮಾಡಿ. ಡ್ಯಾಶ್ಬೋರ್ಡ್ ಕಾಣುತ್ತೆ, ಅಲ್ಲಿ ಡ್ಯಾಶ್ಬೋರ್ಡ್ನಲ್ಲಿ ಇದನ್ನೆಲ್ಲ ತೋರಿಸ್ಬೇಕು. ಅದಾದ ಮೇಲೆ ನೀವೇನು ಮಾಡಬೇಕು, ಇಲ್ಲಿ ಕಸ್ಟಮೈಸೇಷನ್ ಅಂತ ಇರುತ್ತೆ, ಕಸ್ಟಮೈಸೇಷನಲ್ಲಿ ಹೋಗಿ. ಕಸ್ಟಮೈಸೇಷನಲ್ಲಿ ಹೋದ್ಮೇಲೆ
ಇಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಇದೆ. ಇಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಕ್ಲಿಕ್ ಮಾಡಿ ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಮಾಡಿದರೆ ಇಲ್ಲಿ ಚಾನಲ್ URL ಇದೆ. ಇದನ್ನು ಈ ರೀತಿ ಒಂದು ಸ್ವಲ್ಪ ಹೈಲೈಟ್ ಆಗುವ ಹಾಗೆ ತೋರಿಸ್ಬೇಕು. ಇಲ್ಲಿ ಈ ಚಾನಲ್ ಲಿಂಕನ್ನು ನೀವು ದೊಡ್ಡದಾಗಿ ಬರೆದು ಕೂಡ ಇಲ್ಲಿ ತೋರಿಸ್ಬೇಕು. ಈ ರೀತಿ ನಾನು ಇಲ್ಲಿ ತೋರಿಸ್ತೀನಿ ನೋಡಿ, ಈ ರೀತಿ ಬರೆದು ಕೂಡ ನೀವು ತೋರಿಸ್ಬೇಕು. ಇದಾದ ಮೇಲೆ ಮತ್ತೆ ಕಂಟೆಂಟ್ ಮೇಲೆ ಬನ್ನಿ. ಕಂಟೆಂಟ್ ಮೇಲೆ ಬಂದು ನಾವು ಯಾವುದೇ ರೀತಿಯಿಂದ ಬೇರೆಯವ್ರ ತಮ್ಮನೇಲಿ ಯೂಸ್ ಮಾಡಿಲ್ಲ, ಟೈಟಲಲ್ಲಿ ಏನೂ ಇಲ್ಲ ಅನ್ನೋದು ಇಲ್ಲಿ ಒಂದು ಸ್ವಲ್ಪ ಈ ರೀತಿ ಸ್ಕ್ರಾಲ್ ಮಾಡಿ ತೋರಿಸಿ. ಈ ರೀತಿ ಪೂರ್ತಿ ಸ್ಕ್ರಾಲ್ ಮಾಡಿ ಈ ರೀತಿ ನೀವು ತೋರಿಸ್ಬೇಕು. ನೀವು ನೋಡಿ ಇದರಲ್ಲಿ ಯಾವುದೇ ರೀತಿಯಿಂದ ನಾನು ಎಡಿಟ್ ಮಾಡಿ ಯೂಸ್ ಮಾಡಿಲ್ಲ, ಮತ್ತೊಮ್ಮೆ ನಾನು ರಿಯೂಸ್ ಮಾಡಿಲ್ಲ, ತಮ್ಮನೇಲಿ ಯಾರ್ದು ಯೂಸ್ ಮಾಡಿಲ್ಲ ಅನ್ನೋದು ತೋರಿಸ್ಬೇಕು. ಅದಾದಮೇಲೆ ಏನು ಮಾಡಬೇಕು, ನೀವು ಇಲ್ಲಿ ವ್ಯೂಸ್ ಅಂತ ಇದೆ ನೋಡಿ, ಇಲ್ಲಿ ವ್ಯೂಸ್ ಅಂತ ಇದೆ, ಈ ವ್ಯೂಸ್ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಹೈಯೆಸ್ಟ್ ವ್ಯೂಸ್ ಏನು ಬಂದಿರುತ್ತೆ ಆ ವಿಡಿಯೋ ಇಲ್ಲಿ ತೋರಿಸುತ್ತೆ. ಈ ವಿಡಿಯೋದಲ್ಲಿ ಈ ವಿಡಿಯೋ ಬಂದಿರೋ ವಿಡಿಯೋದನ್ನು ಈ ಕ್ಲಿಕ್ ಮಾಡಿ ಇದರಲ್ಲಿ ನಾನು ಯಾವುದೇ ರೀತಿಯಿಂದ ಬೇರೆಯವ್ರ ಕಂಟೆಂಟ್ ಯೂಸ್ ಮಾಡಿಲ್ಲ, ಇದನ್ನು ಇಲ್ಲಿ ಪ್ಲೇ ಆಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಸೈಡಲ್ಲಿ ಕಾಣ್ತಿದೆ. ಈ ವಿಡಿಯೋಗೆ ನೀವು ಕ್ಲಿಕ್ ಮಾಡಿದರೆ ಇದು ಪ್ಲೇ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಪ್ಲೇ ಮಾಡಿದರೆ ನೀವು ಇದರಲ್ಲಿ ಕಾಣ್ತಿದ್ರೆ ಅದು ಕಾಣುತ್ತೆ, ಹಾಗೆ ನಿಮ್ಮ ವಾಯ್ಸ್ ಓವರ್ ಇದ್ದರೆ ಅದು ಕಾಣುತ್ತೆ. ಸೊ ಇದನ್ನು ಒಮ್ಮೆ ಈ ರೀತಿ ಪ್ಲೇ ಮಾಡಿ ಅವರಿಗೆ ಸ್ವಲ್ಪ ತೋರಿಸಿ. ಆಮೇಲೆ ಬ್ಯಾಕ್ ಬನ್ನಿ. ಇದೊಂದು ಮಾಡಿದ ಮೇಲೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಮೇಲೆ ಈಗ ರೀಸೆಂಟ್ ಏನು ವಿಡಿಯೋ ಅಪ್ಲೋಡ್ ಮಾಡಿದ್ದೀರಾ ಅದು ಕೂಡ ಇಲ್ಲಿ ಓಪನ್ ಮಾಡಿ ಅವ್ರಿಗೆ ತೋರಿಸ್ಬೇಕು. ಇಲ್ಲೇನು ಮಾಡಬೇಕು, ಮತ್ತು ಇಲ್ಲಿ ಡೇಟ್ ಅಂತ ಇದೆ ನೋಡಿ, ಓಕೆ, ಈ ಡೇಟ್ ಮೇಲೆ ಕ್ಲಿಕ್ ಮಾಡಿ. ಇದು YT ಸ್ಟುಡಿಯೋದಲ್ಲಿ ಮಾಡಿದರೆ ಮಾತ್ರ ಕಾಣುತ್ತೆ, YT ಸ್ಟುಡಿಯೋದಲ್ಲಿ ಇದನ್ನು ಮಾಡಿ. ಆಮೇಲೆ ಇಲ್ಲಿ ಈಗ ಎಡಿಟ್ ಮೇಲೆ ಕ್ಲಿಕ್ ಮಾಡಿ. YT ಸ್ಟುಡಿಯೋದಲ್ಲಿ ಕ್ಲಿಕ್ ಮಾಡಿದರೆ ಈ ರೀಸೆಂಟ್ ಹಾಕಿದ ವಿಡಿಯೋನು ಕೂಡ ಯಾವ ರೀತಿ ಇದೆ ಅನ್ನೋದು ಅವರಿಗೆ ತೋರಿಸಿ. ಅದು ಕೂಡ ಇದರಲ್ಲಿ ಪ್ಲೇ ಮಾಡಿ ಇದರಲ್ಲಿ ನೀವು ಏನು ವಾಯ್ಸ್ ಓವರ್ ಮಾಡಿದ್ದೀರಾ, ಯಾವ ರೀತಿ ವಿಡಿಯೋ ಮಾಡಿದ್ದೀರಾ ಅದು ಕೂಡ ಇಲ್ಲಿ ತೋರಿಸ್ಬೇಕು. ಇದಿಷ್ಟು ತೋರಿಸಿದ ಮೇಲೆ ಮತ್ತೊಮ್ಮೆ URL ಇಲ್ಲಿ ತೋರಿಸ್ಬೇಕು. ನಾನು ಯಾವ ರೀತಿ ಸ್ಕ್ರಿಪ್ಟ್ ಹೇಳಿದ್ದೀನಿ ಆ ರೀತಿ ನೀವು ಈ ವಿಡಿಯೋ ರೆಕಾರ್ಡ್ ಮಾಡಬೇಕು. ಏನೇನು ಹೇಳಿದ್ದೀನಿ ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಗೊತ್ತಾಗ್ತಿಲ್ಲ ಅಂದರೆ ವಿಡಿಯೋದ ಲಿಂಕ್ ಒಂದು ಕೊಟ್ಟಿದ್ದೀನಿ, ಆ ಲಿಂಕ್ ಕ್ಲಿಕ್ ಮಾಡಿ ಈ ವಿಡಿಯೋ ಯಾವ ರೀತಿ ಮಾಡಬೇಕು, ಯಾವ ರೀತಿ ಹಾಕಬೇಕು ಅನ್ನೋದನ್ನು ಅಲ್ಲಿ ಹೇಳಿದ್ದೀನಿ. ಆ ವಿಡಿಯೋ ನೋಡಿ. ರಿಯೂಸ್ ಕಂಟೆಂಟ್ ಪ್ರಾಬ್ಲಮ್ ಅಂತ ಪಾರ್ಟ್ 1 ವಿಡಿಯೋ ಇದೆ. ಆ ಪಾರ್ಟ್ 1 ವಿಡಿಯೋದಲ್ಲಿ ಕೊನೆಯಲ್ಲಿ ಆ ವಿಡಿಯೋ ಯಾವ ರೀತಿ ಇರಬೇಕು ಅನ್ನೋದು ತೋರಿಸ್ಕೊಟ್ಟಿದ್ದೀನಿ, ಅದನ್ನು ನೋಡಿ. ಇದಿಷ್ಟು ಮಾಡಿದ ಮೇಲೆ ಮತ್ತೆ ಒಮ್ಮೆ ಕಂಪ್ಲೀಟಾಗಿ ಈ ಚಾನಲ್ ಮೇಲೆ ಎಷ್ಟು ವಿಡಿಯೋ ಹಾಕಿದ್ದೀರಾ ಅದನ್ನು ತೋರಿಸಿ. ಲಾಂಗ್ ವಿಡಿಯೋ ಎಷ್ಟು ಹಾಕಿದ್ದೀರಾ ಇಲ್ಲಿರುತ್ತೆ, ಲಾಂಗ್ ವಿಡಿಯೋ ಎಷ್ಟು ಹಾಕಿದ್ದೀರಾ ಅದು ಹೇಳಿ. ಅದಾದಮೇಲೆ ಶಾರ್ಟ್ ವಿಡಿಯೋದಲ್ಲಿ ಏನು ಯೂಸ್ ಮಾಡಿದ್ದೀರಾ, ಯಾವ ರೀತಿ ಇದೆ ಇದು ಒಂದು ಸ್ವಲ್ಪ ಈ ರೀತಿ ಒಂದು ಸ್ವಲ್ಪ ಕಂಪ್ಲೀಟ್ ಇಲ್ಲಿ ತೋರಿಸಿ. ಅದಾದಮೇಲೆ ಇಲ್ಲಿ ಎಷ್ಟು ವಿಡಿಯೋ ನೀವು ಹಾಕಿದ್ದೀರಾ ಅದು ಕೂಡ ಹೇಳಿ. ಓಕೆ, ಇದಿಷ್ಟು ಮಾಡಿದ ಮೇಲೆ ಈಗ ಬ್ಯಾಕ್ ಬಂದು ಇನ್ನು ಇಷ್ಟೆಲ್ಲ ಮಾಡಿದ ಮೇಲೆ ಸ್ನೇಹಿತರೆ ನೀವೇನು ಮಾಡಬೇಕು, ನೀವು ಯಾವ ಆ್ಯಪಲ್ಲಿ ವಿಡಿಯೋ ಎಡಿಟ್ ಮಾಡ್ತೀರಾ, ಎಡಿಟ್ ಮಾಡೋದನ್ನು ಒಂದು ಸ್ವಲ್ಪ ಸ್ಕ್ರೀನ್ ರೆಕಾರ್ಡ್ ಮಾಡಬೇಕು. ಯಾವ ರೀತಿ ನೀವು ವಿಡಿಯೋ ಎಡಿಟ್ ಮಾಡ್ತೀರಿ ಅನ್ನೋದು ಒಂದು ಸ್ವಲ್ಪ ಒಂದು 30 ಸೆಕೆಂಡ್ಸ್ವರೆಗೂ ಒಂದು ವಿಡಿಯೋ ಶೂಟ್ ಮಾಡಿ. ಯಾವ ಆ್ಯಪಲ್ಲಿ ನೀವು ಎಡಿಟ್ ಮಾಡ್ತೀರಾ, ಯಾವ ರೀತಿ ಮಾಡ್ತೀರಾ ಅದು ಕೂಡ ಅಲ್ಲಿ ಮಾಡಿ ತೋರಿಸ್ಬೇಕು. ಅದಾದಮೇಲೆ ನೀವು ಯೂಟ್ಯೂಬ್ ವಿಡಿಯೋಗೆ ತಮ್ಮನೇಲಿ ಯಾವ ರೀತಿ ಯಾವ ಅಪ್ಲಿಕೇಶನ್ ಮಾಡ್ತೀರಾ ಅದು ಕೂಡ ಹೇಳಬೇಕು. ಆ ಅಪ್ಲಿಕೇಶನ್ ಓಪನ್ ಮಾಡಿ, ಪಿಕ್ಸೆಲ್ ಲ್ಯಾಬ್ ಇದ್ದರೆ ಪಿಕ್ಸೆಲ್ ಲ್ಯಾಬ್ ಓಪನ್ ಮಾಡಿ, ಅದರಲ್ಲಿ ಒಂದು ಸ್ವಲ್ಪ ಎಡಿಟ್ ಮಾಡೋದನ್ನು ರೆಕಾರ್ಡ್ ಮಾಡಿ, ನಿಮ್ಮ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಮಾಡಬೇಕು. ಈ ಎರಡೂ ಕೂಡ ನೀವು ಮಾಡಲೇಬೇಕು. ಇದಿಷ್ಟು ಮಾಡಿ ಉಳ್ಕದ್ದು ಏನು ಮಾಡಬೇಕಾಗಿದೆ ಅದೆಲ್ಲ ಮಾಡಿ ಒಂದು ವಿಡಿಯೋ ರೆಡಿ ಮಾಡಿ. ಅದು ಬರೀ ಟೋಟಲ್ ಎಲ್ಲ ಸೇರಿಸಿನೂ ಒಂದು 5 ನಿಮಿಷದ ಒಳಗಡೆನೇ ವಿಡಿಯೋ ಆಗಬೇಕು. 5 ನಿಮಿಷಕ್ಕಿಂತ ಜಾಸ್ತಿ ವಿಡಿಯೋ ನೀವು ಮಾಡಬಾರ್ದು. 5 ನಿಮಿಷದ ಒಳಗಡೆ ನೀವು 1 ನಿಮಿಷ ಮಾಡಿ, 2 ನಿಮಿಷ ಮಾಡಿ, 3 ನಿಮಿಷ ಮಾಡಿ, 4 ನಿಮಿಷ ಮಾಡಿ, 5 ನಿಮಿಷದ ಒಳಗಡೆ ವಿಡಿಯೋ ಮಾಡಿ. ಸೊ ಇದಿಷ್ಟು ಮಾಡಿದ ಬಳಿಕ ಅದು ಅಪ್ಲೋಡ್ ಮಾಡೋದು ಹೇಗೆ ಅಂತ ನಾನು ವಿಡಿಯೋ ಹಾಕಿದ್ದೀನಿ, ಆ ವಿಡಿಯೋ ನೋಡಿ. ಸೊ ಇದಿಷ್ಟು ನೀವು ಮಾಡಬೇಕು, ಚಾನಲ್ ತೋರಿಸಿ. ಇದಿಷ್ಟು ಮಾಡಬೇಕು ಸ್ನೇಹಿತರೆ. ಇಷ್ಟು ನೀವು ಮಾಡಿ ಚಾನಲ್ ಮೇಲೆ ಆ ವಿಡಿಯೋ ಅಪ್ಲೋಡ್ ಮಾಡಿದರೆ ಆಯಿತು. ಇನ್ನೊಂದು ಸ್ವಲ್ಪ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಆ ವಿಡಿಯೋ ನೋಡಿ, ಅದರಲ್ಲಿ ಕಂಪ್ಲೀಟ್ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಸ್ಕ್ರಿಪ್ಟ್ ಓದುವಾಗ ಕಂಪ್ಲೀಟಾಗಿ ಚಾನಲ್ URL ತೋರಿಸ್ಬೇಕು, ಚಾನಲ್ ವೀಡಿಯೋಸ್ ಎಲ್ಲ ತೋರಿಸ್ಬೇಕು. ಕಂಪ್ಲೀಟ್ ಚಾನಲ್ ಮೇಲೆ ಏನೂ ಕೂಡ ಬೇರೆಯವ್ರದ್ದು ಯೂಸ್ ಮಾಡಿಲ್ಲ ಅಂದರೆ ಅದನ್ನೆಲ್ಲ ನೀವು ತೋರಿಸಿ. ಈ ರೀತಿ ಒಂದು ವಿಡಿಯೋ ಅಪೀಲ್ ಸಬ್ಮಿಟ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಅಂದರೆ ಅದು ಕೂಡ ಅಪೀಲ್ ಮಾಡಿ ಸಬ್ಮಿಟ್ ಮಾಡೋದು ಹೇಗೆ ಅನ್ನೋದು ಕೂಡ ಅದನ್ನು ಹೇಳಿದ್ದೀನಿ. ಆ ಕಂಪ್ಲೀಟ್ ವಿಡಿಯೋ ನೋಡಿದರೆ ನಿಮಗೆಲ್ಲ ಅರ್ಥ ಆಗುತ್ತೆ. ಪಾರ್ಟ್ 1 ವಿಡಿಯೋ ಇದೆ, ರಿಯೂಸ್ ಕಂಟೆಂಟ್ ಪ್ರಾಬ್ಲಮ್ ಪಾರ್ಟ್ 1 ವಿಡಿಯೋ ಇದೆ. ಆ ಪಾರ್ಟ್ 1 ವಿಡಿಯೋ ನೀವು ನೋಡಿ, ಅದರಲ್ಲಿ ಕಂಪ್ಲೀಟಾಗಿ ಡೀಟೇಲ್ ಆಗಿ ನಾನು ಹೇಳ್ಕೊಟ್ಟಿದ್ದೀನಿ. ಆ ವಿಡಿಯೋ ನೋಡಿದ ಮೇಲೆ ನೀವು ಅಪೀಲ್ ಮಾಡೋದು ಹೇಗೆ, ಆ ವಿಡಿಯೋ ರೆಡಿ ಮಾಡೋದು ಹೇಗೆ ಇದರಲ್ಲಿ ನೀವು ಬಂದು ನೋಡ್ಬೋದು. ಈ ರೀತಿ ನೀವು ರೆಕಾರ್ಡ್ ಮಾಡಿ ಒಂದು ವಿಡಿಯೋ ರೆಡಿ ಮಾಡಿ ಅದನ್ನು
ಅದರ ಲಿಂಕನ್ನು ನೀವು ಕೊಡಬೇಕು. ಲಿಂಕ್ ಕೊಡಬೇಕು ಅಂದರೆ ಮೊದಲು ಚಾನಲ್ ಮೇಲೆ ಆ ವಿಡಿಯೋ ಅಪ್ಲೋಡ್ ಮಾಡಬೇಕು. ಅದನ್ನು ಅನ್ಲಿಸ್ಟೆಡ್ ಮಾಡಿ ಇಟ್ಕೊಂಡು ಅದನ್ನು ನೀವು ಅಪ್ಲೋಡ್ ಮಾಡಿ ಅನ್ಲಿಸ್ಟೆಡ್ ಮಾಡಿ ಆ ಬಂದಿರೋ ಲಿಂಕನ್ನು ಅಲ್ಲಿ ಅಪೀಲಲ್ಲಿ ಸಬ್ಮಿಟ್ ಮಾಡಬೇಕು. ಈ ರೀತಿ ನೀವು ನಿಮ್ಮ ವಿಡಿಯೋ ಮಾಡಿ ಸಬ್ಮಿಟ್ ಮಾಡಬೇಕು. ಡೀಟೇಲ್ ಆಗಿ ಮೊದಲೇ ಹೇಳಿದ್ದೆ. ಸೊ ಈ ವಿಡಿಯೋ ಈ ರೀತಿ ರೆಕಾರ್ಡ್ ಮಾಡಬೇಕು ಸ್ನೇಹಿತರೆ. ಸೊ ಸ್ನೇಹಿತರೆ, ಈ ರೀತಿ ಅಪೀಲ್ ವಿಡಿಯೋ ಮಾಡಿ ಹಾಕಬೇಕು. ಇನ್ನು ಇದನ್ನು ಸಬ್ಮಿಟ್ ಮಾಡೋದು ಹೇಗೆ ಗೊತ್ತಿಲ್ಲ ಅಂದರೆ ಈ ವಿಡಿಯೋ ನೋಡಿ. ಇದರಲ್ಲಿ ನಾನು ತೋರಿಸಿದ್ದೀನಿ ಅಪೀಲ್ ವಿಡಿಯೋ ಸಬ್ಮಿಟ್ ಮಾಡೋದು ಹೇಗೆ ಅಂತ. ನಾನು ಇದರ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿಯೂ ಕೂಡ ಹಾಕಿದ್ದೀನಿ, ನೀವು ನೋಡ್ಬೋದು. ಇದನ್ನು ನೀವು ಮೊದಲೇ ನೋಡಿಕೊಂಡ್ರೆ ನಿಮಗೆ ಯಾವುದೇ ಸಮಸ್ಯೆ ಮುಂದೆ ಆಗಲ್ಲ. ಸೊ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋ ಲೈಕ್ ಮಾಡಿ. ಹಾಗೆ ಇಂಥವುದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ನಮ್ಮ ಈ ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ. ಆ ಬೆಲ್ ಬಟನ್ ಒತ್ತಿ ಅದರ ಮೇಲೆ ಆಲ್ ಅಂತ ಇರುತ್ತೆ, ಅಲ್ಲಿ ಆಲ್ ಮೇಲೆ ಕ್ಲಿಕ್ ಮಾಡಿ. ನಾವು ಮುಂದೆ ಅಪ್ಲೋಡ್ ಮಾಡಿದ ವಿಡಿಯೋ ನಿಮ್ಮಿಂದ ಮಿಸ್ ಆಗಲ್ಲ, ಆಲ್ ಸೆಲೆಕ್ಟ್ ಮಾಡೋದ್ರಿಂದ. ಸೊ ಇದು ಮೊದಲು ನೀವು ಮಾಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ವಿಡಿಯೋದಲ್ಲಿ ಏನು ಇಷ್ಟ ಆಯಿತು ಅದರ ಬಗ್ಗೆನೂ ಒಂದು ಕಮೆಂಟ್ ಹಾಕಿ. ಇನ್ನು ಏನು ಗೊತ್ತಾಗ್ತಿಲ್ಲ ಅಂತ ಏನಾದರೂ ಇತ್ತು ಅಂದರೆ ಅದು ಕೂಡ ನೀವು ಕಮೆಂಟ್ ಮಾಡಿ ನಂಗೆ ಕೇಳ್ಬೋದು. ಸೊ ಕೊಟ್ಟಿರೋ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.